ಅವರು ಕಾಲೇಜೊಂದರಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಂಥವರು. ಅನ್ಯ ಭಾಷಿಕರ ಹಾವಳಿಯನ್ನು, ಕನ್ನಡದ ಮೇಲೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಆ ಕೆಲಸಕ್ಕೆ ರಾಜೀನಾಮೆ ನೀಡಿ ಕನ್ನಡ ಅಸ್ಮಿತೆ ಉಳಿಸುವ ಸಲುವಾಗಿ ಬೀದರ್ನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಹೌದು, ಕನ್ನಡ ನಾಡು ನುಡಿ ಜಲ ಭಾಷೆಯನ್ನು ಗೌರವಿಸಬೇಕು, ಕನ್ನಡದ ನೆಲದ ಮಕ್ಕಳಿಗೆ ನೌಕರಿ ಸಿಗಬೇಕೆಂಬ ಉದ್ದೇಶದೊಂದಿಗೆ ಹಾಗೂ ಪರಿಸರ ಜಾಗೃತಿಯ ಧ್ಯೇಯೋದ್ದೇಶದೊಂದಿಗೆ ಬೀದರ್ನಿಂದ ಬೆಂಗಳೂರಿನವರೆಗೆ ರಾಜೇಶ್ ಪುತ್ತೂರ್ ಅವರು ಪಾದಯಾತ್ರೆಯ ಮೂಲಕ ಜಾಗೃತಿ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಹೌದು, ನಿನ್ನೆ ತಾನೇ ಕೊಪ್ಪಳಕ್ಕೆ ಆಗಮಿಸಿದಾಗ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ವತಿಯಿಂದ ಅವರನ್ನು ಅಭೂತಪೂರ್ವವಾಗಿ ಸ್ವಾಗತಿಸಿ ಸನ್ಮಾನಿಸಿ ಅವರ ಸಾಮಾಜಿಕ ಕಾರ್ಯಕ್ಕೆ ಪ್ರೋತ್ಸಾಹಿಸಲಾಯಿತು. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಕೂಡ ಇವತ್ತು ವಿಶೇಷ ಒಬ್ಬ ವ್ಯಕ್ತಿ ಕೊಪ್ಪಳಕ್ಕೆ ಆಗಮಿಸಿದ್ರು. ಕೊಪ್ಪಳದ ಗವಿಮಠದಲ್ಲಿ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅವರನ್ನು ತುಂಬ ಅದ್ಭುತವಾಗಿ ಸ್ವಾಗತಿಸಿ ಇವತ್ತು ಏನು ಕನ್ನಡ ಅಸ್ಮಿತೆಯ ಉಳಿಸುವ ಸಲುವಾಗಿ ಅವರು ಬೀದರ್ನಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇಂದು ಗಂಗಾವತಿಯಿಂದ ಕೊಪ್ಪಳ ನಗರಕ್ಕೆ ಆಗಮಿಸಿ ಗವಿಸಿದ್ದೇಶ್ವರ ಶ್ರೀಮಠಕ್ಕೆ ಭೇಟಿ ನೀಡಿ ಗವಿಸಿದ್ದೇಶ್ವರನ ಆಶೀರ್ವಾದ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿನ ಒಂದು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಸಮಿತಿಯು ಕೂಡ ಅವರನ್ನ ತುಂಬ ಹರ್ಷದಿಂದ ಸ್ವಾಗತಿಸಿ ಇವತ್ತು ಕನ್ನಡ ಅಸ್ಮಿತೆ ಉಳಿಸುವ ಸಲುವಾಗಿ ಅವರ ಪಾದಯಾತ್ರೆಯನ್ನ ಶುಭ ಹಾರೈಸಕ್ಕಾಗಿ ಇವತ್ತು ಅವರನ್ನು ಸನ್ಮಾನಿಸಿದ್ದಾರೆ. ಬನ್ನಿ, ಆತ ನಮ್ಮ ಜೊತೆಗಿದೆ. ಜೊತೆಗೆ ರೂಪೇಶ್ ಪುತ್ತೂರು ಅವರು ಕೂಡ ಅವರ ಅನುಭವವನ್ನು ಕೇಳುವ ಪ್ರಯತ್ನ. ಸರ್ ನಮಸ್ತೆ. ಯಾವ ಪ್ರಾರಂಭ ಮಾಡಿದ್ರು? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಪುತ್ತೂರು ಅಂತ, ಮಂಗಳೂರು ಹತ್ರ. ಬೆಂಗಳೂರಲ್ಲಿ ನಾನು 28 ವರ್ಷ ಆಯ್ತು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರೋದು. ಇವಾಗ ಉದ್ದೇಶ ಏನಂದ್ರೆ ನೋಡಿ, ಈಗ ಕೊರೋನಾ ಬಂದಾಗ ನಾವು ತಿಳ್ಕೊಂಡಿದ್ದು ಇಲ್ಲಿ ಬರಲ್ಲ, ನಮ್ಗೆ ಬರಲ್ಲ ಅಂತ. ಈಗ ನಮ್ಮ ಬೆಂಗಳೂರಲ್ಲಿ ಏನಾಗಿದೆ ಅಂದ್ರೆ ಕನ್ನಡಿಗರಿಗೆ ಕೆಲಸ ಇದ್ರು ಕೆಲಸದಿಂದ ಕಿತ್ತಾಕೋದು, ಕೆಲಸ ಇಲ್ಲದಿರುವುದು, ಕನ್ನಡಿಗರನ್ನು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅದರ ಮಧ್ಯೆ ಏನಾಯ್ತಂದ್ರೆ ಕನ್ನಡ ಶಾಲೆಗಳನ್ನು ಮುಚ್ಚೋದು ಅಂತ. ಅದು ನೋಡುವಾಗ ಸರ್ಕಾರದ ಕಡೆಯಿಂದ ಆ ನಿಲುವು ಅವರು ಇನ್ನೂ ಮಾಡಿಲ್ಲ, ಹೇಳ್ತಾ ಇದ್ದಾರೆ. ಬಟ್ ಅದು ದೊಡ್ಡ ಡೇಂಜರ್. ಕನ್ನಡ ಶಾಲೆ ಅಂತ ಹೇಳಿದ್ರೆ ಕನ್ನಡದ ಬೇರುಗಳು, ನಾವೆಲ್ಲ ಇರೋದು ಕನ್ನಡ ಶಾಲೆಯಿಂದಾಗಿ. ಅದು ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು? ಅನ್ಯ ಭಾಷಿಕರ ಬರವಳಿ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರೆ ಅನ್ಯ ಭಾಷಿಕರು ನಮ್ಮ ಭಾಷೆಯನ್ನು ಮೂದಲಿಸೋದು, ನಮ್ಮ ಭಾಷೆ ಮಾತಾಡೋರನ್ನು ಒಂಥರ ನೆಗ್ಲೆಕ್ಟ್ ಮಾಡೋದು, ಅದು ನಮ್ಗೆ ನೋವಾಗುತ್ತೆ. ಯಾಕಂದ್ರೆ ಈ ಭೂಮಿ ನಮ್ದು, ಕರ್ನಾಟಕ ಭೂಮಿ ಇದು. ಭೂಮಿ ನಮ್ದು ಈಗಿರೋದು ಇಷ್ಟೇ. ಬಟ್ ನೀವು ವರ್ಲ್ಡ್ ಅಲ್ಲಿ ಎಲ್ಲಾದ್ರೂ ಪುರಾತನ ವಸ್ತುನೆಲ್ಲ ಆಗಿದ್ದು ನೋಡಿದ್ರೆ ಅದರಲ್ಲಿ ಎಲ್ಲೋ ಶಾಲಾ ಶಾಸನದಲ್ಲಿ ನಮ್ಮ ಕನ್ನಡ ಇರುತ್ತೆ. ನೀವು ಏನೋ ಹೋಗಿ ಬರ್ದಿದ್ದಲ್ಲ, ನಮ್ಮ ಹಳೆ ಕಾಲದಿಂದ ಬರ್ದಿದ್ದ ಅಷ್ಟೊಂದು ಮಹತ್ವವಾದ ಲ್ಯಾಂಗ್ವೇಜ್ ನಮ್ಮ ಭಾಷೆಗೆ ಅಂತ. ಮತ್ತೆ ಇನ್ನು ನೀವು ನೋಡಿದ್ರೆ ನಾವು ನಮ್ಮ ಭಾಷೆನ ನಾವು ಬಿಟ್ಕೊಡ್ಬಾರದು. ಈಗ ನೋಡಿ, ಚೀನಾ ಅದು ನಮ್ಮಷ್ಟು ದೊಡ್ಡ ಭಾಷೆ ಏನಲ್ಲ, ಆದ್ರೆ ಅಲ್ಲಿ ಹೋಗಿ ಏನಾದ್ರು ಕೆಲಸ ಮಾಡಿ ಚೀನಾ ಭಾಷೆ ಕಲಿಬೇಕು. ಡೆವಲಪ್ಡ್ ಕಂಟ್ರಿ ಆಗಿರುವಂತ ಜರ್ಮನಿ ಆಗ್ಲಿ, ಜಪಾನ್ ಇದಾಗ್ಲಿ, ಇವರೆಲ್ಲ ಅವ್ರು ಇಂಗ್ಲಿಷ್ ಅನ್ನು ತಗೊಂಡು ಬೆಳೆದಿಲ್ಲ, ಅವರು ಅವರ ಭಾಷೆಯನ್ನೇ ತಗೊಂಡು ಬೆಳೆದಿದ್ರು. ನಾವು ಯಾಕೆ ಮೊದಲೇ ಬೆಳೆದವರು ನಾವು ಕನ್ನಡಿಗರು. ಸರ್, ತಾವು ಬೀದರಿಂದ ಪಾದಯಾತ್ರೆ ಬೆಳೆಸಿದ್ರಿ, ಯಾವ ಬೀದರ್ ಬಿಟ್ಟಿದ್ರಿ ಮತ್ತು ಪ್ರತಿದಿನ ಎಷ್ಟು ಕಿಲೋಮೀಟರ್ ಕ್ರಮಿಸ್ತೀರಿ ಅಂತ? ಬೀದರ್ನ ಬಿಟ್ಟಿದ್ದು ಜುಲೈ 11ರಂದು. ಪ್ರತಿದಿನ ಅದು ಡಿಪೆಂಡ್ಸ್. ನಾನೀಗ ಬೀದರಿಂದ ಹುಮ್ನಾಬಾದ್ ಹೋಗ್ತಿದ್ದೆ, ಬಟ್ ಅವತ್ತು ದಾರಿ ತಪ್ಪಿ ಎಲ್ಲೆಲ್ಲ ಆಗಿ ಕೊನೆಗೆ ಒಂದು ಕಡೆ ನಾನು ನಿಂತ್ಕೊಂಡೆ. ಅವತ್ತು ಸುಮಾರು 45 ಕಿಲೋಮೀಟರ್ ನಡೆದಿದ್ದೆ, ಗೊತ್ತೇ ಆಗಿಲ್ಲ. ಇವತ್ತು ನಾನು 45 ಕಿಲೋಮೀಟರ್ ಇವತ್ತು ನಡೆದೆ. ಮತ್ತೊಮ್ಮೆ ಯಾದಗಿರಿಯಿಂದ ರಾಯಚೂರಿಗೆ ನಾನು ತುಂಬಾ ದೂರ ನಡೆದಿದ್ದೆ, ಆದ್ರೆ ಅದು ನಂಗೆ ಗೊತ್ತಾಗಿಲ್ಲ. ಒಂದು ಸೈದಾಪುರ ಅಲ್ಲಿಗೆ ಬಂದು ಒಂದು 2-3 ಅವರ್ಸ್ ರೆಸ್ಟ್ ತಗೊಂಡು ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಇನ್ನೊಂದು ಊರಲ್ಲಿ 2-3 ರೆಸ್ಟ್ ತಗೊಂಡು 8 o'clock ನಾನು ಅಲ್ಲಿ ಸೋಗುರೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಅವತ್ತು ನಿಂತಿದ್ದೆ. ಸರ್, ಈಗ ನಿಮ್ಮ ಪಾದಯಾತ್ರೆ ಯಾವತ್ತು ಕೊನೆಗೊಳ್ಳುತ್ತೆ ಮತ್ತೆ ಏನು ಮುಖ್ಯ ಉದ್ದೇಶ ಇಟ್ಕೊಂಡು ಯಾರನ್ನು ಭೇಟಿ ಮಾಡ್ತಾ ಇದ್ದೀರಿ ಅಂತ? ನನಗೆ ಭೇಟಿ ಆಗಬೇಕಾಗಿದ್ದು ಮುಖ್ಯಮಂತ್ರಿ ಅವರನ್ನೇ ಆಗಿದೆ. ಅವ್ರು ಭೇಟಿ ಆಗಕ್ಕೆ ಆಗದಿದ್ರು ನಾನೊಂದು ರಿಪೋರ್ಟ್ ಅನ್ನ ಕೊಡ್ತಾ ಇದ್ದೀನಿ. ಒಂದು, ನನ್ನ ಇದಕ್ಕೆ ಮೇನ್ ಕಾರಣ ಕನ್ನಡ ಅಸ್ಮಿತೆ ಮತ್ತೆ ಕನ್ನಡ ಶಾಲೆಗಳ ಉಳಿಯುವಿಕೆ. ಕನ್ನಡ ಶಾಲೆಯಲ್ಲಿ ಮಕ್ಕಳು ಮತ್ತೆ ವಿದ್ಯಾರ್ಥಿಗಳು ತಂದೆ ತಾಯಿ ಮತ್ತೆ ಶಿಕ್ಷಕರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಬರಬೇಕು ಅಂತ. ಅದರ ಜೊತೆ ನಾನು ಈ ಕಣ್ಣಲ್ಲಿ ನೋಡ್ತಾ ಇರುವಂತ ಕೆಲವೊಂದು ವಿಷಯಗಳು ಅಂದ್ರೆ ಕೆಲವೊಂದು, ಈಗ ರಾವೂರು ಅಂತ ಹೇಳಿದ ಊರುಗಳಲ್ಲಿ ಅದಲ್ಲಿ ಕಲ್ಲನ್ನು ಕೆತ್ತಿ ಗುಂಡಿ ಆಗ್ಬಿಟ್ಟಿದೆ. ಅಲ್ಲಿ ಯಾಕೆ ನೀರನ್ನು ಶೇಖರಿಸಿ ಅಲ್ಲಿ ಜನರಿಗೆ ಕೊಡಬಾರದು? ಅಥವಾ ಬಸ್ ಸ್ಟ್ಯಾಂಡ್ಗಳ, ಈಗ ಮೇನ್ ಬಸ್ ಸ್ಟ್ಯಾಂಡ್ಗಳೆಲ್ಲ ಚೆನ್ನಾಗಿದೆ, ಬಟ್ ಚಿಕ್ಕ ಸ್ಟಾಪ್ಗಳಲ್ಲಿ ಒಂದು ಬಸ್ ಶೆಡ್ ಕೂಡ ಇಲ್ಲ. ಮಕ್ಕಳನ್ನಲ್ಲಿ ಹಿಡ್ಕೊಂಡು ಆ ಬಿಸಿಲಿಗೆ ಜನಗಳು ನಿಲ್ಲೋದು ನೋಡುವಾಗ ಅದು ಬೇಜಾರಾಯ್ತು. ಒಟ್ಟಾರೆ ಮೂಲಭೂತ ಸೌಕರ್ಯಗಳು ಮತ್ತು ಜೊತೆಗೆ ಪರಿಸರ ಉಳಿಸುವಂತ ಕಾರ್ಯ ಕೂಡ ತಮ್ಮಿಂದ ಆಗ್ತಾ ಇದೆ. ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ನಾನು ಮಾಡ್ತಾ ಇರೋದು ನನ್ನ ಮನಸ್ಸಿನ ಒಂದು ತೃಪ್ತಿ. ನನಗೆ ಈಗ ಒಂದು ಭಾಷೆ ಹಾಳಾಗೋದು ನನ್ನ ಕಣ್ಣ ಮುಂದೆ ನೋಡಕ್ಕೆ ಆಗಲ್ಲ, ಇದ್ದು ನಾನು ಪ್ರಯೋಜನ ಇಲ್ಲ. ಮತ್ತೆ ಈ ಬಡವರು ನೋಡಿ, ಅವರು ನಮ್ಮ ಕನ್ನಡ ಶಾಲೆಗೆ ಕಳಿಸೋರು, ಅವ್ರಿಗೆ ಇದಕ್ಕೆಲ್ಲ ಎದುರು ಮಾತಾಡೋ ಟೈಮ್ ಇಲ್ಲ. ಯಾಕಂದ್ರೆ 24 ಗಂಟೆ ದುಡಿಯೋದೇ ಅವರ ಕೆಲಸ. ನಾನೇನಂದ್ರೆ ಈ ಒಂದು ಸಮಸ್ಯೆ ಜನಗಳ ಜೊತೆನೂ ಮಾತಾಡ್ತಾ ಬರ್ತಾ ಇರುವಾಗ, ಈಗ ಅಲ್ಲಲ್ಲಿ ಕೂತ್ಕೊಂಡು ಟೀ ಕುಡಿಯುವಂತ ಲೋಕಲ್ ಜನಗಳ ಹತ್ರನೂ ನಾನು ಮಾತಾಡುವಾಗ ಅವ್ರು ಹೇಳ್ತಾರೆ ಹೌದಣ್ಣ ಹೌದು. ಅವಾಗ ಅವ್ರಿಗೂ ಒಂದು ಖುಷಿ ಆಗುತ್ತೆ, ನಾನೊಂದು ಬೀಜ ಅವರ ತಲೆಯಲ್ಲಿ ಬಿತ್ತಿದಂಗೆ ಆಗುತ್ತೆ. ಇವತ್ತು ಕೊಪ್ಪಳಕ್ಕೆ ಬಂದಿದ್ರಿ. ಕೊಪ್ಪಳದಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಜಿಲ್ಲಾ ಸಮಿತಿ ತಮ್ಮನ್ನ ತುಂಬಾ ಅದ್ಭುತವಾಗಿ ಸ್ವಾಗತಿಸ್ತಾ ಇದೆ, ಜೊತೆ ಸನ್ಮಾನಿಸಿದ್ರೆ ಅವ್ರ ಬಗ್ಗೆ ಹೇಳೋದಾದ್ರೆ?
ಅವರು ಜ್ಞಾನ ವಿಜ್ಞಾನ ಸಮಿತಿಯವರು ನನಗೆ ಈಗ ರಾಯಚೂರಿಂದ ನನ್ನ ಹಿಂದೆ ಬಿದ್ದಿದ್ದಾರೆ. ಅಂದ್ರೆ ನಾನು ಎಲ್ಲೂ ಹೋದ್ರು ಎಲ್ಲಾ ರೀತಿಯ ಸೌಕರ್ಯಗಳು ಮತ್ತೆ ಅವರ ಒಂದೊಂದು ಪ್ಲೇಸ್ಗಳಿಗೆ ಕೊಪ್ಪಳ ಆಗ್ಲಿ, ಗಂಗಾವತಿ ಆಗ್ಲಿ, ಎಲ್ಲ ಆಗ್ಲಿ ಅವರ ಸಮಿತಿಯ ಸದಸ್ಯರು ಬಂದು ನನ್ನನ್ನು ವಿಚಾರಿಸಿದ್ದಾರೆ. ಸರ್, ತಂಗಲಿಕ್ಕೆ ಜಾಗ ಆಯ್ತಾ, ಫುಡ್ ಸಿಗ್ತಾ, ಹಂಗೆ ತುಂಬಾ ಚೆನ್ನಾಗಿ. ಯಾಕಂದ್ರೆ ಅವರು ಆ ರೀತಿ ನನಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಇದಕ್ಕೆ ಸಪೋರ್ಟ್ ಇದ್ದಾರೆ. ಅಂದ್ರೆ ಜ್ಞಾನ ವಿಜ್ಞಾನ ಮಕ್ಕಳಲ್ಲಿ ಬೆಳೆಯಲಿಕ್ಕೆ ಆ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ನನ್ನ ಒಂದು ಈ ಚಿಕ್ಕ ಅಳಿಲ ಸೇವೆಗೆ ಅವರು ಕೂಡ ನನ್ನ ಜೊತೆ ಹೆಲ್ಪ್, ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಲು ವೀಕ್ಷಕರು, ಇವತ್ತು ಪುತ್ತೂರು ಅವರು ಏನು ಇವತ್ತು ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಕೊಪ್ಪಳಕ್ಕೆ ಬಂದಿದ್ದಾರೆ. ಕೊಪ್ಪಳದಲ್ಲಿರ್ತಕ್ಕಂಥ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಹರ್ತಿ ಅವರ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕೂಡ ಈ ಒಂದು ಪಾದಯಾತ್ರೆ ಕುರಿತಾಗಿ ಅವರು ಮಾತಿಸುವ ಪ್ರಯತ್ನ ಮಾಡೋಣ. ಸರ್, ನಮಸ್ತೆ. ಮೊನ್ನೆ ಸರ್ ಪುತ್ತೂರು ಸಾಹೇಬರು ಈಗ ಬೀದರ್ನಿಂದ ಪಾದಯಾತ್ರೆ ಹೊರಟಿರ್ತಕ್ಕಂಥ ಉದ್ದೇಶ ಬಹಳ ಉತ್ತಮವಾಗಿರ್ತಕ್ಕಂಥ ಉದ್ದೇಶ. ನಾಡಿನ ರಕ್ಷಣೆ, ನೆಲ ಜಲ ಭಾಷೆ ರಕ್ಷಣೆ ಜೊತೆಗೆ ಪರಿಸರ ರಕ್ಷಣೆಯನ್ನು ಕೂಡ ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಹೊತ್ಕೊಂಡು ಮಾನ್ಯ ಘನ ಸರ್ಕಾರದ ಒಂದು ಇದಕ್ಕೆ ಗಮನಕ್ಕೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಪಾದಯಾತ್ರೆ ಮೂಲಕ ಮಾಡ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವರಾಜರವರು ನಮ್ಗೆ ಸಂದೇಶ ಮಾಡಿ, ಇಲ್ಲ ನಮ್ಮ ರಮೇಶ್ ಪುತ್ತೂರು ಅವರು ಪಾದಯಾತ್ರೆ ಬೀದರ್ನಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ನಿಮ್ಮ ಕೊಪ್ಪಳ ಒಂದು ನಗರಕ್ಕೆ ಆಗಮಿಸ್ತಾರೆ ಇವತ್ತು. ಹಾಗಾಗಿ ಅವ್ರನ್ನ ಭವ್ಯವಾಗಿ ಸ್ವಾಗತ ಮಾಡುವುದರ ಜೊತೆಗೆ ಅವ್ರನ್ನ ನಾವು ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ನಿಟ್ಟಿನಲ್ಲಿ ಹೈಬ್ರಿಡ್ ನ್ಯೂಸ್ ಮತ್ತು ಮಹಿಳಾ ಧ್ವನಿ ಸಂಸ್ಥೆ ಮತ್ತು ನಮ್ಮ ಜ್ಞಾನ ವಿಜ್ಞಾನ ಜಿಲ್ಲಾ ಸಮಿತಿ, ತಾಲೂಕು ಸಮಿತಿಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಮಾನ್ಯರನ್ನು ನಾವು ಸನ್ಮಾನಿಸಿ, ಗೌರವಿಸಿ, ಆಧರಿಸಿರ್ತಕ್ಕಂಥದ್ದು ಜೊತೆಗೆ ಅವರಿಗೆ ಪ್ರೋತ್ಸಾಹ ನೀಡಿರ್ತಕ್ಕಂಥದ್ದನ್ನು ಮಾಡ್ತೀವಿ. ಸರ್, ಜಿಲ್ಲಾ ಒಂದು ಕೇಂದ್ರದಲ್ಲೂ ಕೂಡ ಇವತ್ತು ಅನೇಕ ಖಾಸಗಿ ಶಾಲೆಗಳ ಹಾವಳಿ ಹೆಚ್ಚಾಗ್ತಿದೆ. ಎಲ್ಲ ಒಂದು ಕನ್ನಡ ಶಾಲೆ ಇತ್ತೀಚೆಗೆ ಮುಚ್ಚಲು ಆರಂಭಿಸಿದಾವೆ. ಯಾಕಂದ್ರೆ ಎಲ್ಲ ಒಂದು ಕನ್ನಡದ ಬಗ್ಗೆ ಅಭಿಮಾನ ಮತ್ತು ಆಸಕ್ತಿ ಕಡಿಮೆ ಆಗ್ತದೆ, ಹೇಗೆ ಅಂತ? ಕನ್ನಡದ ಬಗ್ಗೆ ಎಲ್ಲರಲ್ಲೂ ಕೂಡ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಅದರ ಬಗ್ಗೆ ಬಹಳಷ್ಟು ಪ್ರೇಮನೂ ಕೂಡ ಇರ್ತಕ್ಕಂಥದ್ದು. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಜೊತೆಗೆ ಈ ಇಂಗ್ಲೀಷ್ ಹಾವಳಿ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಕನ್ನಡ ಶಾಲೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲಾ ಶಿಕ್ಷಕರನ್ನ ಓದಲಿಕ್ಕೆ ಬರೆಸಲಿಕ್ಕೆ ಬಿಡ್ತಕ್ಕಂಥದ್ದು ಆಗ್ತಾ ಇಲ್ಲ. ಸರ್ಕಾರ ಇಲಾಖೆ ಬೇರೆ ಬೇರೆ ಕೆಲಸಗಳಿಗೆ ಬೋಧನೆ ಮಾಡುವುದನ್ನು ಹೊರತುಪಡಿಸಿ ಬೇರೆ ಬೇರೆ ಕೆಲಸಗಳಿಗೆ ಅವ್ರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರೋದ್ರಿಂದ ಮಕ್ಕಳು ಕಲಿಕೆಯಲ್ಲಿ ಹಿಂದೆ ಬೀಳ್ತಾವಲ್ಲ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿ ಪಾಲಕರು ಏನು ಮಾಡ್ತಾ ಇದ್ದಾರೆ, ಖಾಸಗಿ ಶಾಲೆಗಳಿಗೆ ದಾಖಲೆ ಮಾಡ್ತಿದ್ದಾರೆ. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಬೋಧನೆಗೆ ಸೀಮಿತಗೊಳಿಸಬೇಕೇ ಹೊರತು ಬೇರೆ ಪಠ್ಯೇತರ ಬೇರೆ ಬೇರೆ ಕೆಲಸಗಳಿಗೆ ಅವ್ರನ್ನ ಸೀಮಿತಗೊಳಿಸಬಾರ್ದು ಅಂತಕ್ಕಂಥದ್ದು ಕೂಡ. ಹಾಗಾಗಿ ಸರ್ಕಾರಿ ಶಾಲೆಗಳು ಮುಚ್ತವೆ ವಿನಃ ಪರ್ಟಿಕ್ಯುಲರ್ ಆಗಿ ಬೇರೆ ಯಾವುದೇ ಕಾರಣದಿಂದ ಸರ್ಕಾರಿ ಶಾಲೆಗಳು ಮುಚ್ತಾ ಇಲ್ಲ ಅಂತಕ್ಕಂಥದ್ದು. ಹಿನ್ನಡೆಗೆ ಮುಖ್ಯ ಕಾರಣನೇ ಸರ್ಕಾರಿ ಶಾಲೆ ಶಿಕ್ಷಕರನ್ನ ಬೋಧನೆ ಮಾಡಲಿಕ್ಕೇ ಮೀಸಲಿಡಬೇಕು ಹೊರತು ಬೇರೆ ಅನ್ಯ ಕೆಲಸಗಳಿಗೆ ಅವ್ರನ್ನ ಬಿಡಬಾರ್ದು ಅಂತಕ್ಕಂಥದ್ದು. ಅನ್ಯ ಕೆಲಸಗಳಿಗೆ ಸರ್ಕಾರನೇ ಇಲಾಖೆನೇ ಖುದ್ದಾಗಿ ಅವ್ರಿಗೆ ಅನ್ಯ ಕೆಲಸಗಳನ್ನು ಜವಾಬ್ದಾರಿ ಹೊರಿಸ್ತಕ್ಕಂಥ ಈಗ BLO ಆಗಿರ್ತಕ್ಕಂಥದ್ದಾಗಲಿ ಅಥವಾ ಗಣತಿ ಮಾಡ್ತಕ್ಕಂಥದ್ದಾಗಲಿ, ಜನಗಣತಿ ಆಗಲಿ, ದನಗಣತಿ ಆಗಲಿ, ಅಥವಾ ಇನ್ಯಾವುದೋ ಚುನಾವಣೆ ಆಗಲಿ, ಇನ್ನಿತರೇ ಕೆಲಸಗಳನ್ನು ಜವಾಬ್ದಾರಿ ಅಥವಾ ಬಿಸಿ ಊಟದ ಜವಾಬ್ದಾರಿ ಇರ್ಬೋದು, ಬೇರೆ ಬೇರೆ ಕೆಲಸಗಳು. ಇತ್ತೀಚೆಗೆ ಕ್ಯಾಂಪ್ಸ್ ಅಂತಕ್ಕಂಥದ್ದು ಬಂದಿರುತ್ತೆ. ಶಿಕ್ಷಕರಿಗೆ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೂ ಕೂಡ ಕ್ಯಾಂಪ್ಸ್ ಅಂತಕ್ಕಂಥ ಮಾಹಿತಿಯೊಳಗೆ ಅವ್ರನ್ನ ಬೆಳಗ್ಗೆ ಬಂದ ತಕ್ಷಣ ಚೆಕ್ ಇನ್ ಮಾಡಿಕೊಳ್ಳೋದು, ಚೆಕ್ಔಟ್ ಮಾಡ್ತಕ್ಕಂಥದ್ದು, ಇಷ್ಟು ಜವಾಬ್ದಾರಿ ಇರ್ತಕ್ಕಂಥದ್ದೇ ಇದಲ್ಲ. ಹೀಗಾಗಿ ಇಷ್ಟೆಲ್ಲ ಜವಾಬ್ದಾರಿಗಳ ಮೇಲೆ ಬೋಧನೆ ಮಾಡೋದು ಕಡಿಮೆ ಆಗಿರ್ತಕ್ಕಂಥದ್ದು, ಮಕ್ಕಳ ಕಲಿಕೆಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಕನ್ನಡ ಶಾಲೆಗಳು ಹಿಂದುಳಿದಿರ್ತವೆ. ಕೇಳಿದ ವೀಕ್ಷಕರು, ಇದಿಷ್ಟು ಕೂಡ ಕರ್ನಾಟಕ ಜ್ಞಾನ ವಿಜ್ಞಾನ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಹರ್ತಿ ಅವರ ಅಭಿಮತವಾಗಿತ್ತು. ಇವತ್ತು ಏನು ಪಾದಯಾತ್ರೆ ನಡೆಸಿರ್ತಕ್ಕಂಥ ಪುತ್ತೂರು ಸರ್ ಅವರ ಒಂದು ಪಾದಯಾತ್ರೆ ಯಶಸ್ವಿಯಾಗಲಿ, ಸರ್ಕಾರ ಅವರ ಒಂದು ಏನು ಧ್ಯೇಯ ಇಟ್ಕೊಂಡು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅವರ ಒಂದು ಆಸೆ ಮತ್ತು ಆಸಕ್ತಿಯನ್ನ ಪರಿಗಣಿಸಿ ಇದು ಕನ್ನಡದ ಅಸ್ಮಿತೆಯನ್ನು ಉಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಇವತ್ತು ಕನ್ನಡ ಪರ ಸಂಘಟನೆ ಕೂಡ ಇದಕ್ಕೆ ಧ್ವನಿಯಾಗಿ ಒಂದು ಪಾದಯಾತ್ರೆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿದೆ ಅಂತ ತಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ಸದಾ ನೋಡ್ತಾರೆ ಹೈಬ್ರಿಡ್ ನ್ಯೂಸ್, BN. ನಮಸ್ಕಾರ.